ನಿಮ್ಗಿಂತ ಜಾಸ್ತಿ ರೀಚ್ ಆಗಿದ್ದಾನೆ ಅಂತ ಹೇಳಿ ಕೊಡಕ್ ಹೋಗ್ಬಾರ್ದು ವಿನಯ್ ಅಣ್ಣವ್ರೆ. ನಿಮ್ಗಿಂತ ಜಾಸ್ತಿ ಇಡೀ ಕರ್ನಾಟಕದಲ್ಲಿ ವೈರಲ್ ಆಗ್ಬಿಟ್ಟಲ್ಲ ಅಂತ ಹೇಳಿ ಹೊಟ್ಟೆ ಹೆಚ್ಚಿಂದ ಹೇಳಬಾರ್ದು ವಿನಯ್ ಅಣ್ಣವ್ರೆ. ಇನ್ನೊಬ್ಬರಿಗೆ ತುಳಿಯುವಂತ ಮನಸ್ಸು ಇರ್ಬಾರ್ದು, ಇನ್ನೊಬ್ಬರಿಗೆ ಬೆಳೆಸುವಂತ ಮನಸ್ಸು ಇರ್ಬೇಕು. ಗಿಲ್ಲಿ ಬಗ್ಗೆ ನೀವ್ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರುವೆ ಕರ್ನಾಟಕ ಈ ಸಲ ಮಾತ್ರ ಗಿಲ್ಲಿನ ಗೆಲ್ಲಿಸಲಾರದೆ ಬಿಡೋದಿಲ್ಲ. ಈ ಸಲ ಸೀಸನ್ 12 ವಿನ್ನರ್ ಆಗ್ಲೇಬೇಕು ಗಿಲ್ಲಿ ನಟ. ಯಾಕೆಂತಂದ್ರೆ ಅಲ್ಲಿ ಸಿಗ್ಬೇಕಾಗಿರೋದು ಜನಗಳ ಓಟಿಂದ ವಿನ್ನರ್ ಆಗ್ತಾರೆ. ಆಕ್ಚುಲಿ ಅದು ಕಂಟಿನ್ಯೂ ಇದೇ ನಡೀತಾ ಬರ್ತಾ ಇರೋದು. ಸೊ ಈ ಸಲ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಗಿರೋದು ಅದು ಗಿಲ್ಲಿಂದ ಮಾತ್ರ. ಏನಾದ್ರು ಒಂದ್ಸಲ ಆದ್ರೂ ನೀವು ಕೇಳಿದೀರಾ ನಾಮಿನೇಷನ್ ಆದಾಗ ನಾಮಿನೇಷನ್ ಶೇಪ್ ಆಗ್ತಾರೆ, ಅವಾಗ ಏನಾದ್ರು ಬಣ್ಣಗಳು ಮಾತಾಡ್ತಾರ, ಅವರು ಇರೋದನ್ನ ರಿಯಲ್ ಫ್ಯಾಕ್ಟ್ ಮಾತಾಡ್ತಾರೆ. ಅವ್ರ ಆಟನ ಅವ್ರ ವ್ಯಕ್ತಿತ್ವನ ಕೊಡಿಸ್ಕೊಂತಿದ್ದಾರೆ ಅಲ್ವಾ. ಸೊ ಯಾವುದೇ ಕಾರಣಕ್ಕೂ ಕೆಟ್ಟ ಅಭಿಪ್ರಾಯ ಕೊಡಬೇಡಿ. ಕೆಟ್ಟ ಅಭಿಪ್ರಾಯ ಕೊಟ್ಟರುವೆ ನಾಳೆ ನಿಮ್ಗೆ ನಾಚಿಕೆ ಬರುತ್ತೆ. ಯಾರ್ಯಾರು ಕೆಟ್ಟ ಅಭಿಪ್ರಾಯ ಕೊಡ್ತಿದ್ರು ಗಿಲ್ಲಿ ಬಗ್ಗೆ, ವಿನ್ನರ್ ಆಗಿ ಹೊರಗಡೆ ಬಂದ್ಮೇಲೆ ನಾಚಿಕೆ ಬರೋದು ನಿಮಗೆ. ನಿಮ್ಮ ಮುಖದ ಮೇಲೆ ನೀವೇ ಅಂದ್ರೆ ಏನ್ ಇದು ಮಾಡ್ತಾರಲ್ಲ ಆ ರೀತಿ ಆಗುತ್ತೆ. ಆ ರೀತಿ ಆಗ್ಬಾರ್ದು ಅಂತಂದಾಗ ನಿಮ್ಮ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಮಾತಾಡೋಣ. ನೀವೆಲ್ಲರೂ ಸೆಲೆಬ್ರಿಟಿ ಅಂತ ಹೇಳಿ, ನೀವು ಬಿಗ್ ಬಾಸ್ ಓಲ್ಡ್ ಕಂಟೆಸ್ಟೆಂಟ್ ಅಂತ ಹೇಳಿ ನಿಮಗೆ ಕೇಳ್ತಾರೆ ಅಂತ ಹೊರತು ನೀವು ಕೆಟ್ಟ ಅಭಿಪ್ರಾಯ ಕೊಡಕ್ ಹೋಗ್ಬಾರ್ದು. ಇವಾಗ ಎಲ್ಲರೂ ಹೇಳ್ತಾರೆ ಗಿಲ್ಲಿ ಹಿಂಗೆ ಮಾಡ್ದ, ಗಿಲ್ಲಿ ಹಂಗೆ ಮಾಡ್ತಾನೆ, ಪರ್ಸನಲಿ ಹೋಗ್ತಾನೆ. ಇಲ್ಲಿವರೆಗೂ ಯಾವ ಬಡ್ಡಿ ಮಗನಿಗೆ ಪರ್ಸನಲಿ ಹೋಗಿಲ್ಲ. ಇವಾಗ ನನ್ನಿಂದ ನಿಮಗ್ ಬೇಕಾಗಿರ್ತಂದ್ರೆ ನಾವಿಬ್ರು ಅಡ್ಜಸ್ಟ್ಮೆಂಟ್ ಆದ್ರೆ ಡೆಫಿನೆಟ್ಲಿ ನನ್ನ ಜೊತೆ ಏನ್ ಬೇಕಾದ್ರೆ ಮಾಡ್ತೀನಿ. ಅದ ನಿನಗ್ ಓಕೆ, ಬಟ್ ನಿನಗ್ ಓಕೆ ಏನಿಲ್ಲ ಅಂತಂದ್ರೆ ನಾನೇ ಮಾಡ್ತೀನಿ ಸ್ವಾಮಿ. ಬಟ್ ಈ ಬಡ್ಡಿ ಮಕ್ಕಳು ಸಾರಿ ಫಾರ್ ದ್ಯಾಟ್. ಇವಾಗ ಬಿಗ್ ಬಾಸ್ ಮನೇಲಿ ಇರುವಂತ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಏನಿದ್ದಾರೆ ಗೊತ್ತಾ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡವ್ರೆ. ಇವಾಗ ಗಿಲ್ಲಿ ಕೊಡಕ್ಕೆ ಬೇರೆ ರೀಸನ್ ಇಲ್ಲ, ಇವ್ರ ಹತ್ರ ಟಾರ್ಗೆಟ್ ಮಾಡ್ತಾವ್ರೆ ಗಿಲ್ಲಿನ ಮಾತ್ರ. ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ ಅಂತ